ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು KCET ಬಗ್ಗೆ ಏನೆಲ್ಲ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರನೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಳೆ 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡಬೇಕು ಅಂದ್ರೂ ಕೂಡ 1 ಲಕ್ಷ ರೂಪಾಯಿ ನೀವು ನಾಳೆ ಒಳಗಡೆ ನೀವು ಮಾಡಬೇಕಾಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ನಾಳೆ ಒಳಗೆ ಆಪ್ಷನ್ ಎಂಟ್ರನ್ನ ಮುಗಿಸ್ಬೇಕಾಗುತ್ತೆ. ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡ್ತೀರಾ ಅಂದ್ರೂ ಕೂಡ ನಾಳೆ ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇದೆ. ಪ್ರತಿಯೊಬ್ಬರು ಕೂಡ ನಾಳೆ ಒಳಗೇನೆ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಜನ ಕೇಳ್ತಿರುವಂತದ್ದು, ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳೋದಾದ್ರೆ ಥರ್ಡ್ ರೌಂಡ್ ಅಲ್ಲಿ ಪಕ್ಕಾ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ ಅದನ್ನ, ಅಲ್ಲಿ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಇನ್ನ ತುಂಬಾ ಜನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತಾ, ಥರ್ಡ್ ರೌಂಡ್ ಇರುತ್ತಾ ಅಂತಾನು ಕೂಡ ಪ್ರಶ್ನೆ ಕೇಳ್ತಿದ್ರೆ. ಖಂಡಿತವಾಗ್ಲೂ ಕೂಡ ಥರ್ಡ್ ರೌಂಡ್ ಇರುತ್ತೆ. ಇವಾಗ ಆಪ್ಷನ್ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಇರೋದ್ರಿಂದ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ರೌಂಡ್ ಅಲ್ಲಿ ಏನ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅದಕ್ಕೆ ಅಡ್ಮಿಷನ್ ಮಾಡ್ಕೊಂಡು ಇವಾಗ ಸೇರ್ಕೊಂಡ್ಬಿಡ್ಬೇಕು. ಚಾಯ್ಸ್ 4 ಅಂದ್ರೆ ಎಕ್ಸಿಟ್ ಆಗ್ಬಿಡೋದು. ಸೊ ಹಂಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲಿ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಆಕ್ಚುಲ್ ಆಗಿ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ತುಂಬಾ ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಸೊ ಹಂಗಿರೋರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ಲೇಬೇಕಲ್ವಾ, ಅದಕ್ಕೋಸ್ಕರ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮೊದಲಿನ ತರನೇ ಅಪ್ಡೇಟ್ ಇದನ್ನು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಫೀಸ್ ಕಟ್ಟಲೇಬೇಕು. ನಿಮ್ಗೆ ಯಾವ್ದನ ಕಾಲೇಜ್ ಅಲಾಟ್ ಆಗಲಿ ಫೀಸ್ ಕಟ್ಟಲೇಬೇಕು ನೀವು. ಸೊ ತುಂಬಾ ಜನ ಇದನ್ನು ಕೇಳಿದ್ರೆ ಹಾಸ್ಟೆಲ್ ಫೀಸ್ ಕಟ್ಟಬೇಕಾ ಅಂತ ಹೇಳೋದಾದ್ರೆ ಅದಕ್ಕೆ ವೇಟ್ ಮಾಡಿ ನೀವು. ಏನಕ್ಕಪ್ಪ ಅಂದ್ರೆ ಇವಾಗ ಇನ್ನ ಏನನ್ನ ನೀವು ಕಾಲೇಜ್ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ ಹೋಗ್ಬಿಡಿ. ಅವ್ರಿಗೆ ಹೇಳಿ, ಸ್ವಲ್ಪ ಮಾತಾಡಿಬಿಟ್ಟು ನೀವು ಹೇಳಬೇಕಾಗುತ್ತೆ ಹಾಸ್ಟೆಲ್ ಫೀಸ್ ನಾನು ಇವಾಗಲೇ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಆ ಒಂದು ಸೀಟ್ಗೆ ಫೀಸ್ ಕಟ್ಟಬೇಕಾಗತ್ತೆ. ನೀವು ಫೀಸ್ ಕಟ್ಬಿಟ್ಟು ಹೋಲ್ಡಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಆಗುತ್ತೆ. ಆ ಒಂದು ಫೀಸ್ ಬಂದ್ಬಿಟ್ಟು ಹಲ್ಗೋಗುತ್ತೆ. ಸೊ ಅದಕ್ಕೋಸ್ಕರನೇ ಹಾಸ್ಟೆಲ್ ಫೀಸ್ ಇವಾಗಲೇ ಕಟ್ಟಕ್ಕೆ ಹೋಗ್ಬೇಡಿ. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನು ತುಂಬಾ ಜನ ಬಂದ್ಬಿಟ್ಟು ಬೇರೆ ಬೇರೆ ಕ್ವಶನ್ಗಳನ್ನ ಕೇಳಿದ್ದೀರಾ, ಅವೆಲ್ಲನೂ ಕೂಡ ವಿಡಿಯೋ ಮಾಡೋಕ್ಕಾಗಲ್ಲ. ಏನ್ ಇವತ್ತು ಅಪ್ಡೇಟ್ಸ್ ಇದೆ ಮತ್ತೆ ನಾಳೆ ಏನ್ ಲಾಸ್ಟ್ ಡೇಟ್ ಇದೆ ಅವನ್ನ ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೋಸ್ಕರ ತಿಳಿಸ್ಕೊಡ್ತಿದ್ದೀನಿ. ಬಟ್ ಇನ್ನೇ ನನ್ನ ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಏನಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ನಾಳೆನೇ ಲಾಸ್ಟ್ ಡೇಟ್ ಅಂತಾನೂ ಕೂಡ ಗೊತ್ತಿಲ್ಲ. ಮತ್ತೆ ಇನ್ನೊಂದು ನೀವು ಏನನ್ನ ಸೀಟ್ ಕ್ಯಾನ್ಸಲೇಷನ್ ಮಾಡಬೇಕು ಅಂದ್ರೆ ಅದು ಮುಗ್ದೋಗಿದೆ ಡೇಟು. ಇವಾಗ ನೀವು ಜಸ್ಟ್ ಚಾಯ್ಸ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗಬಹುದು. ಬೇರೆ ಅದನ್ನ ಮ್ಯಾನೇಜ್ಮೆಂಟ್ ಸೀಟ್ಸ್ ಸೇರ್ಕೊಂತೀನಿ ಅಂದ್ರೂ ಕೂಡ ನಡೆಯುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.